ಜಯತಿ ಹರಿರಚಿಂತ್ಯ ಸರ್ವದೇವೀಕ ವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಹಿಂದಿನ ಪ್ರವಚನದಲ್ಲಿ ಕೃಷ್ಣ ಅವತಾರ ಸಮಾಪ್ತಿಯನ್ನು ಮಾಡಿ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಅರ್ಜುನ ಧರ್ಮರಾಜನ ಹತ್ರ ಹೇಳಿ, ನಮ್ಮ ಎಲ್ಲವೂ ತನ್ನ ಸತ್ವ ಎಲ್ಲವೂ ಕೂಡ ಅಡಗಿ ಹೋಯಿತು. ಕೃಷ್ಣನ ಇಲ್ಲಿ ಅವತಾರ ಮುಗಿಸಿ ಹೋದ್ಮೇಲೆ ನಾನೇನೋ ನಿಸ್ಸತ್ವನಾಗಿದ್ದೇನೆ ಅಂತೇಳಿ ಹೇಳಿ ಪಶ್ಚಾತ್ತಾಪ ಪಡ್ತಾನೆ. ಆಮೇಲೆ ಧರ್ಮರಾಜಾದಿಗಳೆಲ್ಲ ತಾವೂ ಕೂಡ ಇನ್ನು ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ, ಮೂಲ ರೂಪಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜ ಅವನಿದ್ದಾನೆ. ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಜವಾಬ್ದಾರಿಯನ್ನು ಅವನಿಗೆ ವಹಿಸಿಕೊಟ್ಟು ತಾವೆಲ್ಲರೂ ಕೂಡ ತಮ್ಮ ಒಂದು ಅವತಾರವನ್ನು ಸಮಾಪ್ತಿ ಮಾಡಿ ಮೂಲ ರೂಪವನ್ನು ಸೇರಿಕೊಳ್ತಾರೆ ಅಂತ. ಸೇರಿಕೊಂಡ ಮೇಲೆ ಇಲ್ಲಿ ಪರೀಕ್ಷಿತ ರಾಜ ಬಹಳ ಭಗವದ್ಭಕ್ತ, ಅವನು ತುಂಬ ಭಗವಂತನ ಮೇಲೆ ಬಹಳ ಭಕ್ತಿ ಇರುವವನು. ಆ ಭಗವದ್ಭಕ್ತನಾದ ಅವನು ಧರ್ಮದಿಂದ ಚೆನ್ನಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇರ್ತಾನೆ. ಅವನ ರಾಜ್ಯ ಪರಿಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ರಾಜ್ಯದಲ್ಲಿ ಕಲಿಯ ಪ್ರವೇಶ ಆಗಿದೆ ಅನ್ನತಕ್ಕಂತಹ ಒಂದು ಅಪ್ರಿಯವಾದ ವಾರ್ತೆಯನ್ನು ಅವನು ಕೇಳ್ತಾನೆ. ಆ ವಾರ್ತೆ ತನ್ನ ಕಿವಿ ಮುಟ್ಟಿದ ಕೂಡಲೇ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಕೂಡಲೇ ರಥ ಏರಿ ಕಲಿಯನ್ನು ದಮನ ಮಾಡಬೇಕು ಅಂತ ಹೊರಟು ಆ ಕಲಿ ನಿಗ್ರಹಕ್ಕೆ ಅವನನ್ನು ಹುಡುಕಿಕೊಂಡಿರುವಂತಹ ಸಂದರ್ಭದಲ್ಲಿ ಒಂದು ದೃಶ್ಯವನ್ನು ಕಾಣ್ತಾನೆ ಆ ಪರೀಕ್ಷಿತ ರಾಜ. ಏನು ಹೇಳಿದರೆ, ಒಂದು ಎತ್ತು, ಆಮೇಲೆ ಒಂದು ದನ, ಒಬ್ಬ ಶೂದ್ರನಾದವನು ಕತ್ತಿಯನ್ನು ಹಿಡ್ಕೊಂಡಿರತಕ್ಕಂತಹ ಒಂದು ದೃಶ್ಯವನ್ನು ಕಾಣ್ತಾನೆ. ಇವನಿಗೆ ಇದನ್ನೆಲ್ಲ ನೋಡಿ ಏನು ಎತ್ತು ಏನು ಮಾಡ್ತದೆ ಹೇಳಿದರೆ, ಎತ್ತು ತಾನು 3 ಕಾಲುಗಳನ್ನು ಕಳೆದುಕೊಂಡಿದೆ. ಒಂದು ಕಾಲಿನಲ್ಲಿ ನಿಂತುಕೊಂಡಿದೆ. ಒಂದು ಕಾಲಿನಲ್ಲಿ ನಿಲ್ಲಕ್ಕೆ ಎಷ್ಟು ಕಷ್ಟ ಉಂಟು, ದನಕ್ಕೆ ಎತ್ತುಗಳಿಗೆ ಎಷ್ಟು ಕಷ್ಟ, ಒಂದು ಕಾಲು ನಿಲ್ಲುವುದು ಅಷ್ಟು ಕಷ್ಟ. ಆದರೆ 3 ಕಾಲು ಹೋಗಿದೆ. ಒಂದು ಕಾಲಿನಲ್ಲಿ ಕಳೆಗುಂದಿದ ಮುಖವುಳ್ಳದ್ದಾಗಿ ನಡುಗುತ್ತಾ ಅಲ್ಲಿ ಒದ್ದಾಡ್ತಾ ನಿಂತುಕೊಂಡು ಉಂಟು ಆ ಎತ್ತು. ದನ ಆದರೂ ಕರುವನ್ನು ಕಳೆದುಕೊಂಡು ಕಣ್ಣೀರಿಟ್ಟುಕೊಂಡು ಉಂಟು, ಅಳ್ತಾ ಉಂಟು, ಕಣ್ಣೀರಿಟ್ಟುಕೊಂಡು ಉಂಟು ಆ ದನ. ಈ ಶೂದ್ರ ಕತ್ತಿ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂದರೆ, 3 ಕಾಲುಗಳನ್ನು ಕಳೆದುಕೊಂಡ ಆ ಎತ್ತನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಕೊಲ್ಲುವ ಕೆಲಸಕ್ಕೆ ಉದ್ಯುಕ್ತನಾಗ್ತಾ ಇದ್ದಾನೆ. ಈ ಕರಾಳ ದೃಶ್ಯವನ್ನು, ಭಯಂಕರವಾದ ದೃಶ್ಯವನ್ನು ಆ ಪರೀಕ್ಷಿತ ರಾಜ ಕಾಣ್ತಾನೆ. ಕಂಡು ಅವನು ಇದು ಕಲಿಯುಗದ ಪರಿಸ್ಥಿತಿ ಹೀಗೆ ಇರ್ತದೆ ಅಂತ, ಇದು ಕಲಿಯ ಪ್ರಭಾವ ಅಂತ ತೀರ್ಮಾನ ಮಾಡ್ತಾನೆ. ಒಂದು ಗೋವಿನ ಹತ್ಯೆಗೆ ತೊಡಗಿದ ಆ ಒಂದು ಶೂದ್ರನನ್ನು ಕಂಡು ಇದು ಕಲಿಯುಗದ ಪ್ರಭಾವ, ಕಲಿಯ ಆ ಪ್ರವೇಶ ಆಗಿದೆ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾನೆ. ಇವತ್ತು ನಮ್ಮ ದೇಶದಲ್ಲಿ ಲಕ್ಷ ಗೋವುಗಳನ್ನು ಕೊಲ್ತಾ ಇದ್ದಾರೆ. ಹಾಗಾದರೆ ಕಲಿ ತಾಂಡವ ಆಡ್ತಾ ಇದ್ದಾನೆ ಅಂತ ಅರ್ಥ. ಹಾಗಾದರೆ ಇಂತಹ ಒಂದು ಎಲ್ಲಿದ್ದಾನೆ ಕಲಿ ಹೇಳಿದರೆ, ಎಲ್ಲಿ ಸಾತ್ವಿಕ ಗೋವುಗಳಿಗೆ ಹಿಂಸೆ ಆಗ್ತದೋ ಅಲ್ಲಿ ಕಲಿ ಇದ್ದಾನೆ ಅಂತಲೇ ಅರ್ಥ. ಎಷ್ಟು ಗೋವುಗಳು ಹತ್ಯೆ ನಡೀತಾವೆ ಅಂದರೆ ಕಲಿಯ ಪ್ರಭಾವ ಬಹಳ ಜಾಸ್ತಿ ಉಂಟು, ತುಂಬ ಉಂಟು ಕಲಿಯ ಪ್ರಭಾವ ಅಂತ ಅವನು ತಿಳ್ಕೊಂಡ. ಸರಿ, ಇನ್ನು ಈ ಕಲಿಯ ಪ್ರಭಾವ ಉಂಟು ಅಂತ ತಿಳ್ಕೊಂಡು ಆ ಕಲಿ ನಿಗ್ರಹಕ್ಕೆ ಬೇಕಾದಂತಹ ಕರ್ತವ್ಯವನ್ನು ಮಾಡಲಿಕ್ಕೆ ತನ್ನನ್ನು ತೊಡಗಿಸ್ಕೊಳ್ತಾನೆ.
ಪರೀಕ್ಷಿತ ಆ ಎತ್ತನ್ನು ಕಂಡ ಅಲ್ಲ, ಆ ಎತ್ತೇ ಧರ್ಮ ದೇವತೆ. ನೋಡಿ, ಎತ್ತು 3 ಕಾಲುಗಳನ್ನು ಕಳೆದುಕೊಂಡಿದೆ. ಹಾಗೆಯೇ ಈ ಧರ್ಮ ದೇವತೆಯದ್ದು 3 ಕಾಲುಗಳು ಹೋಗಿವೆ, 1 ಕಾಲು ಮಾತ್ರ ಉಂಟು. ಒಂದು ಕಾಲಿನಿಂದ ಒದ್ದಾಡ್ತಾ ಉಂಟು, ಶ್ವಾಸ ಮಾತ್ರ ಉಂಟು, ಯಾವ ಕರ್ತವ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಹತ್ಯೆ ಮಾಡುವಂತಹ ಮ್ಲೇಂಚರ ಒಂದು ಪೀಡೆಯಿಂದ ಅದನ್ನು ತಡ್ಕೊಳ್ಳಿಕ್ಕಾಗದೆ, ಯಾರು ದನ ಅಂದರೆ ಏನು, ಗೋವು ಅಂತೇಳಿ ಹೇಳಿದರೆ ಅದು ಭೂಮಾತೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತಹ ಭೂಮಾತೆಯೇ ಗೋ ಆ ಹಿಂಸೆಗೆ ಕರುವನ್ನು ಕಳ್ಕೊಂಡು ಅಳ್ತಿರತಕ್ಕಂತಹ ಭೂಮಾತೆ, ಆ ಗೋವು ಅಂದರೆ ಭೂಮಾತೆ. ಕಲಿಪುರುಷನ ಒಂದು ಆಕ್ರಮಣದಿಂದ ಭೂಮಿಗೆ ಒಂದು ಹೆಸರುಂಟು ಅಂತ ಅದು ಹೇಳಿದರೆ ಸರ್ವಂಸಹ ಅಂತ, ಎಲ್ಲವನ್ನು ಸಹಿಸಿಕೊಳ್ತಾಳಂತೆ ಭೂದೇವಿ. ಅದರಿಂದ ಅವಳಿಗೆ ಸಹನೆ ಅಂತಲೇ ಹೆಸರು, ಒಂದು ಸಹನೆ ಅಂತ, ಸಹನ ಅಂತೇಳಿ ಹೆಸರುಂಟು ಅವಳಿಗೆ ಭೂಮಿಗೆ. ಅಂದರೆ ಎಲ್ಲವನ್ನು, ಎಲ್ಲ ವೇದನೆಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಆ ಭೂದೇವಿಗೆ ಉಂಟು. ಅಂತಹ ಭೂದೇವಿಯು ಕೂಡ ಕಲಿಯ ಆಕ್ರಮಣದಿಂದ ಅಸಹನೆ, ಸಹನಾ ಶಕ್ತಿಯನ್ನು ಕಳ್ಕೊಂಡು ಆಳ್ತಾ ಇದ್ದಾಳೆ. ಅಂತಹ ಸ್ಥಿತಿ ಕಲಿಯುಗದಲ್ಲಿ ಇದನ್ನು ಅವನು ಆ ಪರೀಕ್ಷಿತ ಗುರುತಿಸಿದ. ಆಮೇಲೆ ಗುರುತಿಸ ಎಲ್ಲರನ್ನೂ ಕೂಡ ಸಲಹುವ ಭೂಮಾತೆ, ಗೋವಿನ ರೂಪದಲ್ಲಿರೋದು ಭೂಮಾತೆ. ಆ ಗೋವು ಅಂದರೆ ಭೂಮಾತೆ ಅಂತೇಳಿ ಹೇಳೋದು. ಆ ಮಾತೃಸ್ಥಾನದಲ್ಲಿದ್ದ ಆ ಭೂದೇವಿಗೆ ನಾವಷ್ಟು ಗೌರವವನ್ನು ಸಲ್ಲಿಸಬೇಕು. ಅದು ನಮ್ಮ ಮುಖ್ಯ ಕರ್ತವ್ಯ. ನಾವು ಬೆಳಗ್ಗೆ ಎದ್ದ ಕೂಡಲೇ ಒಂದು ಪ್ರಾರ್ಥನೆ ಮಾಡಲಿಕ್ಕುಂಟು. ಏನು ಹೇಳಿದರೆ, ಸಮುದ್ರ ವಸನೇ ದೇವಿ ಪರ್ವತಾತ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಇಲ್ಲಿ ಭೂದೇವಿಗೆ ಸ್ತನದ ಹಾಗೆ ಇರತಕ್ಕದ್ದು ಪರ್ವತಗಳಂತೆ, ಪರ್ವತಗಳು ಸ್ತನದ ಹಾಗೆ ಅಂತೆ. ಭೂದೇವಿ ಒಳ್ಳೆ ಬಟ್ಟೆ ತೊಟ್ಟಿದ್ದಾಳಂತೆ. ಅವಳು ತೊಟ್ಟ ಬಟ್ಟೆ ಯಾವುದು ಹೇಳಿದ್ರೆ ಸಮುದ್ರ ವಸನೆ, ಸುತ್ತ ಸಮುದ್ರ ಉಂಟು ನೋಡಿ, ಭೂಮಿಯ ಸುತ್ತ ಸಮುದ್ರ ಉಂಟು, ಸಮುದ್ರವೇ ಅವಳಿಗೆ ಬಟ್ಟೆ ಅಂತೆ. ಸಮುದ್ರವನ್ನು ಬಟ್ಟೆಯಾಗಿ ಉಟ್ಟುಕೊಂಡಿರತಕ್ಕ ಪರ್ವತಗಳೆಂಬ ಸ್ತನಗಳಿಂದ ತಾಯಿಯಾದವಳು ಎದೆ ಹಾಲಿನ ಮೂಲಕವಾಗಿ ಮಕ್ಕಳನ್ನು ಪೋಷಣೆ ಮಾಡ್ತಾಳೆ. ಯಾವ ಸ್ವಲ್ಪ ಹೊಲಸು ಭಾವನೆ ಇಲ್ಲದೆ ಮಕ್ಕಳನ್ನು ಎಷ್ಟು ರೀತಿಯಲ್ಲಿ, ಮಕ್ಕಳು ಏನು ಮಾಡಿದರೂ ಸಹಿಸಿಕೊಳ್ತಾಳೆ. ತುಳಿತಾವೆ, ಹಾಲು ಕುಡಿಯುವಾಗ ತುಳಿತಾವೆ, ಅವಳಿಗೆ ಬೇಸರ ಇಲ್ಲ, ಮುದ್ದು ಮಾಡ್ತಾಳೆ. ಆಮೇಲೆ ಹೊಲಸು ಮಾಡ್ತಾವೆ, ಸ್ವಲ್ಪವೂ ತುಚ್ಚೀಕಾರ ಇಲ್ಲ, ಅಷ್ಟು ಸ್ವಚ್ಛವಾಗಿ ಇದು ಮಾಡಿ ಆ ಮಗುವನ್ನು ರಕ್ಷಣೆ ಮಾಡ್ತಾಳೆ. ಅದೇ ರೀತಿ ಭೂದೇವಿಗೆ ನಾವು ಎಷ್ಟು ಹಿಂಸೆ ಮಾಡ್ತೇವೆ. ಎದ್ದ ಕೂಡಲೇ ನಾವು ಹೆಜ್ಜೆ ಇಡ್ತೇವೆ ನೋಡಿ. ನಮಗೆ ನಮ್ಮ ಕಾಲು ಯಾರಿಗಾದ್ರೂ ತಾಗಿದರೆ ಅಪರಾಧ ಅಂತ ಕೂಡಲೇ ನಮಸ್ಕಾರ ಮಾಡ್ತೇವೆ ನಾವು, ಅಪರಾಧ ಆಯಿತು ಅಂತ. ಅಂದರೆ ಪಾದಸ್ಪರ್ಶ ಹಿರಿಯರಿಗೆ, ಗೌರವಾನ್ವಿತ ವ್ಯಕ್ತಿ ಯಾರಿಗೂ ಆಗಲಿ, ಯಾರಿಗೂ ಪಾದಸ್ಪರ್ಶ ಆಗಬಾರ್ದು. ಪಾದಸ್ಪರ್ಶ ಅಷ್ಟು ಅಪರಾಧ. ಹಾಗಿರುವಾಗ ನಾವು ಪಾದಸ್ಪರ್ಶ ಮಾಡದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅನಿವಾರ್ಯವಾಗಿ ಸ್ಪರ್ಶ ಮಾಡ್ತಾ ಇದ್ದೇನೆ ತಾಯಿ ಕ್ಷಮಿಸು ಅಂತ ಅವಳನ್ನು ಪ್ರಾರ್ಥಿಸಿಕೊಳ್ಬೇಕಂತೆ. ಅದೇ ಇದು ಪಾದಸ್ಪರ್ಶ ಮಾಡ್ತೇವೆ. ಆಮೇಲೆ ಏನು ಮಾಡ್ತೇವೆ ಹೇಳಿದರೆ, ಹೊಲಸುಗಳನ್ನೆಲ್ಲ ಮಾಡ್ತಾರೆ ಭೂಮಿಯಲ್ಲಿ. ಈಗೆಲ್ಲ ಏನಾದರೂ ಏನಿದ್ರೂ ಕೂಡ ಅದು ಹೋಗಿ ಸೇರೋದು ಭೂಮಿಯಲ್ಲಿ. ಹಾಗೆ ಭೂಮಿಯಲ್ಲಿ ಹೊಲಸನ್ನು ಮಾಡ್ತೇವೆ. ಇದೆಂಥ ಅಪರಾಧ. ಅಷ್ಟೇ ಅಲ್ಲದೆ ನಮಗೆ ಮನೆ ಕಟ್ಟಲಿಕ್ಕೆ ಬೇಕಂದರೆ ಉದ್ದವಾದ ಎಲ್ಲ ಅಗತ ಮಾಡಿ ಎಷ್ಟು ಆಳ ತೋಡ್ತೇವೆ, ಅಲ್ಲಿ ಎಲ್ಲ ಎಷ್ಟು ಭಾರವನ್ನು ತುಂಬುತ್ತೇವೆ. ಆಮೇಲೆ ಕುಡಿಲಿಕ್ಕೆ ನೀರು ಬೇಕು, ಬೋರ್ವೆಲ್ ಮಾಡಿ ಹೊಟ್ಟೆ ಕೊರದ ಹಾಗೆ ಕೊರಿತೇವೆ, ಬಾವಿ ಕೊರಿತೇವೆ. ಇದೆಲ್ಲವನ್ನು ಸಹಿಸಿಕೊಳ್ತಾಳೆ ಆ ಭೂದೇವಿ. ಎಲ್ಲಕ್ಕೂ ನಾವಂದರೆ ಅದು ಅಪರಾಧ ಪ್ರಜ್ಞೆ ಇದ್ದು ಅವಳು ಪ್ರಾರ್ಥನೆ ಮಾಡಿಕೊಳ್ಳೆ ಅವಳು ಅದನ್ನೆಲ್ಲವನ್ನು ಕೂಡ ಮನ್ನಿಸ್ತಾಳಂತೆ. ಆದರೆ ನಮಗೇನು ಅಂದರೆ ಹಿಂಸೆ ಮಾಡಬಾರದ್ದನ್ನು ಮಾಡೋದು, ವಂಚನೆ, ನಾವೇನು ಮಾಡಬೇಕಾದನ್ನು ಮಾಡದೇ ಇರುವುದು, ಇಂಥದ್ದನ್ನು ಮಾತ್ರ ಭೂಮಿ ಸಹಿಸುವುದೇ ಇಲ್ಲಂತೆ. ಈಗ ಇಂತಹ ಕೃತಿಗಳನ್ನು ನೋಡಿ ಭೂಮಿಗೆ ದುಃಖ ಆದದ್ದು. ಅವಳು ಅಷ್ಟು ದುಃಖ ಪಡುವುದು ಅದಕ್ಕೋಸ್ಕರ. ಅಕೃತ್ಯ ನಡೀತದೆ, ಮಾಡಬೇಕಾದನ್ನು ಮಾಡೋದಿಲ್ಲ, ಗೋಹಿಂಸೆ ಎಲ್ಲ ಮಾಡ್ತಾರೆ, ಎಷ್ಟು ಅನ್ಯಾಯ ಮಾಡ್ತಾರೆ, ಅದನ್ನು ಕಂಡು ಅವಳಿಗೆ ಬೇಸರ ಆಗ್ತದಂತೆ, ದುಃಖ, ಅದಕ್ಕೆ ಕಣ್ಣೀರುತ್ತಾಳದಂತೆ. ಇಂತಹ ಈ ರೀತಿ ಇಟ್ಟುಕೊಂಡಿರತಕ್ಕಂತಹ ಗೋಮಾತೆಯನ್ನು ಧರ್ಮದೇವತೆ ಸಮೀಪಿಸಿ
ಸಮಾಧಾನಗೊಳಿಸಿ ನಿನ್ನ ದುಃಖಕ್ಕೆ ಕಾರಣ ಏನು ಅಂತೇಳಿ ಹೇಳಿ ಆ ಭೂದೇವಿ ಹತ್ರ ಧರ್ಮದೇವತೆ ಕೇಳುವಾಗ ಆ ಭೂದೇವಿ ಹೇಳ್ತಾಳೆ, ಧರ್ಮಕ್ಕೆ ಮುಖ್ಯವಾಗಿ, ಈಗ ಧರ್ಮದೇವತೆ ಮುಖ್ಯವಾಗಿ ಯಾರು ಧರ್ಮಕ್ಕೆ ಸ್ವಾಮಿ ಹೇಳಿದರೆ ಕೃಷ್ಣ ಪರಮಾತ್ಮನೇ. ಆ ಕೃಷ್ಣ ಪರಮಾತ್ಮ ತನ್ನ ಅವತಾರವನ್ನು ಸಮಾಪ್ತಿ ಮಾಡಿ ತನ್ನ ಸ್ವಲೋಕಕ್ಕೆ ಹೋಗಿದ್ದಾನೆ, ಮೂಲ ರೂಪಕ್ಕೆ ಹೋಗಿ ಸೇರಿಕೊಂಡಿದ್ದಾನೆ. ಅವನು ಹೋಗುವಾಗ ಅವನಲ್ಲಿರತಕ್ಕ ಗುಣಗಳನ್ನೆಲ್ಲ ಹಿಡ್ಕೊಂಡು, ಅಂದರೆ ಗುಣವೇ ಗುಣನಿಧಿ ಅವನು, ಆ ಗುಣವೂ ಕೂಡ ಅವನ ಜೊತೆಗೆ ಹೋಗಿದೆ. ಅದರಿಂದ ಈ ಲೋಕದಲ್ಲಿ ಈಗ ಗುಣವನ್ನು ಕಣ್ಣಿನಲ್ಲಿ ಕಾಡಲಿಕ್ಕೆ ಇಲ್ಲ ಆ ರೀತಿಯಾಗಿದೆ. ಆ ಭಗವಂತನಲ್ಲಿರುವ ಗುಣಗಳನ್ನು ಲೆಕ್ಕ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಣಗಳು ಅವನಲ್ಲಿ ತುಂಬಿಕೊಳ್ಳೆ. ಏನು ಅನಂತ ಗುಣ ಪರಿಪೂರ್ಣ ಅಂತ ಅವನಿಗೆ ಹೇಳ್ತಾರೆ. ಒಂದೊಂದು ಗುಣವೂ ಪೂರ್ಣವಾಗಿ ಉಂಟು, ಅನಂತ ಗುಣಗಳಿವೆ, ಒಂದೊಂದು ಗುಣಗಳು ಕೂಡ ಪರಿಪೂರ್ಣವಾಗಿವೆ. ಅಂತಹ ಗುಣಗಣ ನಿಧಿ ನಿಲಯ ಅವನು. ಅಂಥವನು ಅವನಲ್ಲಿ ಇರುವ ಏನು ನಾವು ಸಾಮಾನ್ಯವಾಗಿ ಗುರುತಿಸುವಂಥ ಅನಂತ ಬೇರೆ ಉಂಟು, ತುಂಬ ಉಂಟು. ಆದರೆ ಮುಖ್ಯವಾಗಿ ನಮಗೆ ಕಾಣುವಂಥದ್ದು ಎಷ್ಟು, ಅವನಿರುವಾಗ ನಾವು ಗುರುತಿಸಿದ ಗುಣಗಳನ್ನು. ಔದಾರ್ಯ ಅವನದ್ದು, ಎಷ್ಟು ಕಡೆಯಲ್ಲಿ ಅವನ ಕೃತಿಯಿಂದ ಔದಾರ್ಯ ಕಾಣಿಸ್ತದೆ. ಎಂತಹ ಅಪರಾಧಗಳನ್ನು ಅವನ ಕ್ಷಮಿಸಿದ್ದಾನೆ. ಧೈರ್ಯ, ಆಮೇಲೆ ಆ ರೀತಿಯ ಒಂದು ಧೈರ್ಯ ಯಾರಿಗೂ ಇಲ್ಲ. ಅಂತಹ ಧೈರ್ಯ, ಶೌರ್ಯ, ಪರಾಕ್ರಮ, ಕರುಣೆ, ಪ್ರೇಮ, ಒಂದು ಉತ್ತಮ ಸ್ಥಾನದಲ್ಲಿದ್ದು ಏನು ಮಾಡಬೇಕು, ಹೇಗಿರಬೇಕು ಅನ್ನುವಂತಹ ಪೂರ್ಣ ಜ್ಞಾನ ಉಳ್ಳವನು. ಹೀಗೆ ಗಾಂಭೀರ್ಯ, ಸ್ವಭಾವ, ಇನ್ನೊಬ್ಬರಿಗೆ ಆಶ್ರಯ ಕೊಡೋದು, ಒಳ್ಳೆಯ ಸ್ವಭಾವ, ಬಲಿಷ್ಠನಾಗಿರುವುದು, ಗಾಂಭೀರ್ಯ, ಸ್ಥೈರ್ಯ, ಆಸ್ತಿಕ್ಯ ಬುದ್ಧಿ, ಕೀರ್ತಿ, ಮಾನ, ಅಹಂಕಾರ, ಇಷ್ಟೆಲ್ಲ ಇದ್ರೂ ಕೂಡ ಸ್ವಲ್ಪ ಗುಣ ಇದ್ದರೆ ಅಹಂಕಾರ ಬೆಳೀತದೆ. ಆದರೆ ಅವನಲ್ಲಿ ಚೂರು ಕೂಡ ಹುಡುಕಿದ್ರೆ ನಿಮಗೆ ಅಹಂಕಾರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣವುಳ್ಳವನು. ಮತ್ತೆ ಯಾವತ್ತೂ ಸುಳ್ಳುವವನಲ್ಲ, ಸತ್ಯವನ್ನೇ ಹೇಳುವವನು. ಆಮೇಲೆ ಶುಚಿಯಾಗಿರುವವನು, ಒಳಗೆ ಹೊರಗೆ ಎರಡು ಕಡೆಯಲ್ಲೂ ಶುದ್ಧವಾಗಿದ್ದಾನೆ. ಬಾಕ್ಯಾಭ್ಯಂತರ ಶುಚಿ ಅಂತ. ತ್ಯಾಗ, ಮತ್ತೆ ಅವನಷ್ಟು ತ್ಯಾಗ ಬುದ್ಧಿ. ನೋಡಿ, ಎಷ್ಟು ಕಡೆ ರಾಜ್ಯಗಳನ್ನೆಲ್ಲ ವಶಪಡಿಸಿ, ಎಲ್ಲ ಆ ರಾಜ್ಯದ ಅಧಿಪತಿಗಳನ್ನು ಸೋಲಿಸಿ ವಶಪಡಿಸಿಕೊಂಡು ತಾನಿಟ್ಟುಕೊಳ್ಳಿಲ್ಲ, ಅಲ್ಲಿಗೆ ಅವರ ಮಕ್ಕಳಿಗ ಕೊಟ್ಟು ಬರ್ತಾನೆ. ಇದು ದೇಶ ಲೋಭದಲ್ಲಿ ಮಾಡುವುದನ್ನು, ಇದು ಏನು ವಶಪಡಿಸಿಕೊಳ್ಳುವುದಲ್ಲ, ಅವರನ್ನು ಸರಿಮಾರ್ಗಕ್ಕೆ ತರಬೇಕು ಅಂತೇಳಿ ಹೇಳಿ ವಶಪಡಿಸಿಕೊಳ್ಳುವುದು. ಹಾಗೆ ತ್ಯಾಗ, ಆಮೇಲೆ ಸಂತೋಷದಲ್ಲಿರ್ತಾನೆ, ದುಃಖವೇ ಇಲ್ಲ ಅವನಿಗೆ, ಸಂತೋಷದಲ್ಲಿರ್ತಾನೆ. ಹಾಗೆ ಸಂತೋಷ, ಆರ್ಜವ, ನೇರ ಮಾರ್ಗ, ಕುಟಿಲ ಮಾರ್ಗ ಚೂರು ಇಲ್ಲ. ಮತ್ತೆ ಇಂದ್ರಿಯ ನಿಗ್ರಹ, ಇಂದ್ರಿಯ ಮುಕ್ತ, ಮತ್ತೆ ಇದು ಭಗವಂತನ ಬಗ್ಗೆ, ಅವನೇ ಭಗವಂತ. ಆ ಶಮ, ಆಮೇಲೆ ದಮ, ತಪಸ್ಸು, ಆಮೇಲೆ ಸಹಿಸುವಿಕೆ, ಸಹನಾ ಬುದ್ಧಿ, ಇದೆಲ್ಲವೂ ಕೂಡ ಅವನಲ್ಲಿ ಪೂರ್ಣವಾಗಿ ಉಂಟು. ಅಂತಹ ಗುಣಗಣ ನಿಲಯನಾದ ಭಗವಂತನನ್ನು ಕಳ್ಕೊಂಡಿದ್ದೇವೆ. ನಾವು ಕಳ್ಕೊಂಡ ಭೂಮಿ. ಆ ಕಳ್ಕೊಂಡು ಆ ಗುಣವನ್ನು ಕಾಣುವಾಗ ಎಷ್ಟು ಸಂತೋಷ ಇತ್ತು, ಆ ಸಂತೋಷವನ್ನು ಅವನೆಲ್ಲ ಕಳ್ಕೊಂಡಿದ್ದ. ಈಗ ಎಲ್ಲ ಕಳ್ಕೊಂಡು ದುಃಖದಲ್ಲಿದ್ದಾರೆ ಜನಗಳು. ಅಂತಹ ದುಃಖದಲ್ಲಿರುವ ಜನಗಳನ್ನು ಕಂಡು ನಾನು ಹೇಗೆ ಸುಖದಲ್ಲಿರ್ಲಿಕ್ಕೆ ಸಾಧ್ಯ ಅಂತ ಧರ್ಮದೇವಿ ಹತ್ರ ಆ ಪರಮಾತ್ಮನನ್ನು ಕಳ್ಕೊಂಡದ್ರಿಂದ ಮತ್ತೆ ಕಲಿ ನೋಡ್ತಾ ಇದ್ದಾನೆ. ಈಗ ಕಲಿಯ ಪ್ರಭಾವ ಎಲ್ಲ, ನಾನು ದುಃಖಕ್ಕೆ ಕಾರಣ ಆದ ಎಲ್ಲ ಘಟನೆಗಳು ನಡೀತಾ ಇದ್ದೇವೆ, ಗೋಹತ್ಯೆ, ಇಂಥದ್ದೆಲ್ಲ ಮಹಾಪಾಪಗಳ ಕೆಲಸಗಳ ಕಲಿಯ ಪ್ರಭಾವದಿಂದ ನಡೀತಾ ಉಂಟು. ಹಾಗಿರುವಾಗ ಇಂತಹ ದುಃಖ ಪಡತಕ್ಕಂತಹ ಜನಗಳನ್ನು ಕಂಡುಕೊಂಡು ನಾನು ಹೇಗೆ ಸುಖದಲ್ಲಿರ್ಲಿಕ್ಕೆ ಸಾಧ್ಯ ಅಂತ ಆ ಧರ್ಮದೇವತೆ ಹತ್ರ ಆ ಭೂಮಾತೆ ಹೇಳ್ತಾ ಇದ್ದಾಳೆ. ಗೋರೂಪದಲ್ಲಿ ಭೂಮಾತೆ ಹೇಳ್ತಾ ಇದ್ದಾಳೆ. ಹೀಗೆ ಸಂಭಾಷಣೆ, ಈ ರೀತಿ ಆ ವೃಷಭ, ಎತ್ತು, ಗೋವು ಪರಸ್ಪರವಾಗಿ ಸಂಭಾಷಣೆಯನ್ನು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಅಲ್ಲಿ ಹೋಗ್ತಾನೆ. ಹೋಗಿ ಆ ಧರ್ಮದೇವತೆಯ 3 ಕಾಲುಗಳು ಹೋಗಿದೆ. ಒಂದು ಕಾಲುಳ್ಳಂತಹ ದೇವತೆಯನ್ನು ಕೊಲ್ಲಿಕ್ಕೆ ಉದ್ಯುಕ್ತನಾದ ಆ ಧರ್ಮದೇವತೆಯ ಹತ್ರ ಪರೀಕ್ಷಿತ ರಾಜ ಕೇಳ್ತಾ ಇದ್ದಾನೆ, ನಿನ್ನ 3 ಕಾಲು ಹೋಗ್ಲಿಕ್ಕೆ ಏನು ಕಾರಣ ಹೇಳು, ಯಾರು ನಿನ್ನ ಕಾಲನ್ನು ಕಿತ್ತರೋ ಅದು ಹೇಳು, ನಾನು ಅವನನ್ನು ಶಿಕ್ಷಿಸ್ತೇನೆ, ನಿನ್ನನ್ನು ರಕ್ಷಣೆ ಮಾಡ್ತೇನೆ, ಯಾರು ಅಂತೇಳಿ ಹೇಳು ಅಂತ ಆ ಧರ್ಮದೇವತೆ ಹತ್ರ ಕೇಳ್ತಾ ಇದ್ದ ಪರೀಕ್ಷಿತ ರಾಜ ಕೇಳ್ತಾನೆ. ಆಗ ಪರೀಕ್ಷಿತ ರಾಜನ ಕುರಿತು ಪರೀಕ್ಷಿತ ರಾಜನೇ ಕೇಳು, ಜಗತ್ತಿನಲ್ಲಿ ದುಃಖಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಕಾರಣವನ್ನು ಹೇಳ್ತಾರೆ. ಕೆಲವರು ಭಗವಂತನೇ ಎಲ್ಲವನ್ನೂ ಮಾಡುವವನು ಅಂತ ಭಗವಂತನ ಮೇಲೆ
ಭಗವಂತ ಕಾರಣ ಅಂತೇಳಿ ಹೇಳ್ತಾರೆ. ಇನ್ನು ಕೆಲವರು ನಾವು ಮಾಡಿದ ಪಾಪದ ಫಲ ರೂಪವಾಗಿ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಂತೇಳಿ ಹೇಳ್ತಾರೆ. ಇನ್ನು ಕೆಲವರು ಅಜ್ಞಾನಕ್ಕೆ, ದುಃಖಕ್ಕೆ ಕಾರಣವಾದದ್ದು ಅಜ್ಞಾನ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಕಾರಣವನ್ನು ದುಃಖಕ್ಕೆ ಹೇಳ್ತಾರೆ. ಆದ್ರಿಂದ ನನ್ನ ದುಃಖಕ್ಕೆ ಕಾರಣ ಏನು ಅಂತ ನೀನೇ ಊಹೆ ಮಾಡಿ ತಿಳ್ಕೋ ಅಂತೇಳಿ ಹೇಳಿ ಆ ಧರ್ಮದೇವತೆ ಪರೀಕ್ಷಿತ ರಾಜನ ಹತ್ರ ಹೇಳ್ತಾನೆ. ಆಗ ಪರೀಕ್ಷಿತ ರಾಜ ಯೋಚನೆ ಮಾಡ್ತಾನೆ, ಒಳ್ಳೆಯವರಿಂದ ಏನಾದರೂ ಕೆಟ್ಟ ಕೆಲಸ ನಡೆಯಿತು ಅಂತೇಳಿ ಇದ್ರೆ ಅದನ್ನು ನೀ ಹೀಗೆ ಮಾಡಿದ್ದು ಸರಿಯಾ ಅಂತೇಳಿ ಅವರನ್ನು ವಿರೋಧ ಮಾಡಬಾರದು. ಅವರಲ್ಲಿ ನಮ್ಮ ತಪ್ಪು ಭಾವನೆಯನ್ನು ನಾವು ತಾಳಬಾರದು. ಮತ್ತೆ ನಮಗೆ ಆ ಒಳ್ಳೆಯವರು ಮಾಡಿದ ತಪ್ಪನ್ನು ತಿಳಿಸಬಾರದು ಅನ್ನತಕ್ಕಂತಹ ಒಂದು ಮಾರ್ಗದರ್ಶನವನ್ನು ಈ ಧರ್ಮದೇವತೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ತಾನೇ ಯೋಚಿಸ್ತಾನೆ. ಎಲ್ಲಕ್ಕೂ ಭಗವಂತನೇ ಕಾರಣ, ಭಗವಂತನಿಂದಲೇ ಎಲ್ಲವೂ ಆಗ್ತದೆ. ಆದರೆ ಭಗವಂತ ಸಾಕ್ಷಾತ್ ಎದುರು ಬಂದು ಮಾಡೋದಿಲ್ಲ. ಮತ್ತೇನೆಂದರೆ ಧರ್ಮದೇವತೆಗೆ 3 ಕಾಲಗಳು ನಾಶ ಆಗ್ಲಿಕ್ಕೆ ಕಾರಣ ಏನು? ಕಾರಣವು ಗೊತ್ತಾಯ್ತು ನನಗೆ. ಧರ್ಮಕ್ಕೆ 4 ಕಾಲುಗಳಂತೆ, ಧರ್ಮ ದೇವತೆಗೆ 4 ಕಾಲುಗಳು. ಒಂದು ತಪಸ್ಸು, ಶೌಚ, ದಯಾ, ಸತ್ಯ ಅನ್ನುವಂಥದ್ದು 4 ಕಾಲುಗಳು. ಅದರಲ್ಲಿ ಈ 4 ಕಾಲುಗಳು ಇದ್ರೆ ಸರಿಯಾಗಿದ್ದರೆ ಧರ್ಮ ಸುಸ್ಥಿತಿಯಲ್ಲಿರ್ತದೆ. ಆ ಕಾಲುಗಳು 4 ಧರ್ಮದ ಕಾಲುಗಳನ್ನು ನಾಶಪಡಿಸತಕ್ಕಂಥ ಅಧರ್ಮದ ಕಲಿಯ 4 ಕಾಲುಗಳಿವೆ, ಅಧರ್ಮದ 4 ಕಾಲುಗಳಿವೆ. ಅವು ಯಾವುವು ಹೇಳಿದರೆ ಅದು ಯಾವುದು ಅಂತೇಳಿ ಆ 4 ಕಾರಣಗಳು ಕಾಲುಗಳು ಯಾವುವು ಅಂತ, ಅಧರ್ಮದ ಅಥವಾ ಕಲಿಯ 4 ಕಾಲಗಳು ಯಾವುವು, ಧರ್ಮದ ಪಾದಗಳನ್ನು ನಾಶಪಡಿಸತಕ್ಕಂಥ ಕಾಲುಗಳು ಯಾವುವು ಅನ್ನೋದನ್ನು ಮುಂದಿನ ಪ್ರವಚನದಲ್ಲಿ ನೋಡುವ. ಇವತ್ತಿನ ಪ್ರವಚನವನ್ನು ದೇವರಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.